ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ನಾಳಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 24-25ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಪ್ರಕ್ರಿಯೆ ಆರಂಭ ಆಗಿದೆ. PUC ಮತ್ತು ತತ್ಸಮಾನ ಪರೀಕ್ಷೆಗಳಲ್ಲಿ ಉತ್ತೀರ್ಣಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಪದವಿ ಪ್ರವೇಶ ಪಡ್ಕೊಳ್ಳೋದಕ್ಕೆ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮ್ಮಲ್ಲಿ BA, BCom, BBA ಮತ್ತು BSc ಕೋರ್ಸ್ಗಳಿದೆ. ಬಹಳ ವಿಶೇಷವಾಗಿ ನಮ್ಮಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ, ಉತ್ತಮ ಕೊಠಡಿಗಳು, ಸ್ಮಾರ್ಟ್ ಕ್ಲಾಸ್ಗಳು ಮತ್ತು 50ಕ್ಕೂ ಹೆಚ್ಚು ಹಿರಿಯ ಮತ್ತು ಅನುಭವಿ ಮತ್ತು ಡಾಕ್ಟರೇಟ್ ಪದವಿ ಪಡೆದಿರ್ತಕ್ಕಂಥ ಪ್ರಾಧ್ಯಾಪಕರು ನಮಗೆ ಗುಣಮಟ್ಟದ ಬೋಧನೆಯನ್ನು ಮಾಡ್ತಿದ್ದಾರೆ. ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಗ್ರಂಥಾಲಯ ವ್ಯವಸ್ಥೆ ಇದೆ. ಗ್ರಂಥಾಲಯ ಸಂಪೂರ್ಣವಾಗಿ ಗಣಕೀಕೃತಗೊಂಡಿದೆ. ನಮ್ಮ ಗ್ರಂಥಾಲಯದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಪಠ್ಯಪುಸ್ತಕಗಳು, ಮೂಲ ಗ್ರಂಥಗಳು, ಹಾಗೆಯೇ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಜರ್ನಲ್ಗಳು, ದಿನನಿತ್ಯದ ಪತ್ರಿಕೆಗಳು, ಮ್ಯಾಗಝೈನ್ಗಳು, ಎಲ್ಲ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂಥ ಒಂದು ಪರಿಪೂರ್ಣ ಸುಸಜ್ಜಿತ ಗ್ರಂಥಾಲಯ ಇದೆ. ಹೀಗಾಗಿ ವಿದ್ಯಾರ್ಥಿಗಳು ವಿಶೇಷವಾಗಿ ನಮ್ಮ ಸೈನ್ಸ್ ವಿಭಾಗದಲ್ಲಿ 4 ಲ್ಯಾಬ್ಗಳಿದೆ. ಎಲ್ಲ ಲ್ಯಾಬ್ಗಳಿಗೂ ಕೂಡ ನಾವು ಇಂಟರ್ನೆಟ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಪ್ರವೇಶವನ್ನು ಪಡ್ಕೊಳ್ಳೋದಕ್ಕೆ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಯಾಕೆ ನಮ್ಮ ಕಾಲೇಜನ್ನು ತಾವು ಸೇರಬೇಕು ಅನ್ನೋದಕ್ಕೆ ನನ್ನ ಒಂದು ವಿನಂತಿ, ಒಂದು ತುಂಬ ವ್ಯವಸ್ಥಿತವಾಗಿ ಗುಣಮಟ್ಟದ ಬೋಧನೆ ಮಾಡ್ತಕ್ಕಂಥ ಒಂದು ಕಾಲೇಜು. ಸುಮಾರು 2007ರಿಂದ ಇಲ್ಲಿಯವರೆಗೆ ಹೊನ್ನಾಳಿ ಮತ್ತು ನ್ಯಾಮತಿಯ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಫಲಿತಾಂಶದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದೇವೆ. ಹಾಗೆಯೇ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಚಟುವಟಿಕೆ ಇದೆ, NSS ಇದೆ, ಯೂತ್ ರೆಡ್ ಕ್ರಾಸ್, ರೋವರ್ಸ್ ಮತ್ತು ರೇಂಜರ್ಸ್ ಮತ್ತು ಲಿಟ್ರಸಿ ಕ್ಲಬ್. ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳ ವ್ಯಕ್ತಿತ್ವ ಬೆಳವಣಿಗೆ ದೃಷ್ಟಿನಲ್ಲಿ ಭಾಳ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ವಿದ್ಯಾರ್ಥಿಯ ಸರ್ವಾಂಗೀಣ ಪ್ರಗತಿಗೆ ನಮ್ಮೆಲ್ಲ ಅಧ್ಯಾಪಕರು, ಅಧ್ಯಾಪಕೇತರ ಬಂಧುಗಳು ಶ್ರಮಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಉರ್ದು ಈ ಭಾಷೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ಕಲಾ ವಿಭಾಗದಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಎಜುಕೇಷನ್, ಹಾಗೆಯೇ ಮೇಜರ್ ಕನ್ನಡ ಮತ್ತು ಮೇಜರ್ ಇಂಗ್ಲೀಷ್ಗಳು ಕೂಡ ತಾವು ಆಯ್ಕೆ ಮಾಡ್ಕೋಬೋದು. ಮತ್ತು BCom ಮತ್ತು BBA, BSc ಇಲ್ಲೂ ಕೂಡ ವಿಶ್ವವಿದ್ಯಾನಿಲಯ ನಿಗದಿ ಮಾಡಿರ್ತಕ್ಕಂಥ ಪಠ್ಯಕ್ರಮ ಇದೆ. BScನಲ್ಲಿ PCM ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತಾವು ನಮ್ಮ ಕಾಲೇಜಿಗೆ ಪ್ರವೇಶವನ್ನು ಪಡ್ಕೋಬೇಕು. ಮತ್ತು ನಮ್ಮ ಕಾಲೇಜಿನಲ್ಲಿ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಆಹ್ವಾನ ಮಾಡಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಒಂದು ಉಪನ್ಯಾಸ ಕಾರ್ಯಕ್ರಮಗಳನ್ನು IKSC ಅಡಿಯಲ್ಲಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಪ್ರತಿ ವಿಷಯದಲ್ಲೂ ಕೂಡ ಒಂದೊಂದು ಅಧ್ಯಯನ ವೇದಿಕೆ ಇದೆ. ಈ ಅಧ್ಯಯನ ವೇದಿಕೆಗಳ ಮೂಲಕ ವಿದ್ಯಾರ್ಥಿಗಳ ಬೌದ್ಧಿಕ ವಿಕಾಸಕ್ಕೆ ನಾವು ವಿಶೇಷ ಶ್ರಮವನ್ನು ವಹಿಸ್ತಾ ಇದ್ದೀವಿ. ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ವಿದ್ಯಾರ್ಥಿ ವೇತನ ಸೌಲಭ್ಯ ನಮ್ಮಲ್ಲಿ ಇದೆ. ಭಾಳ ವಿಶೇಷವಾಗಿ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ವಿಶೇಷ ಕ್ರಮಗಳನ್ನು, ಹೆಚ್ಚುವರಿ ತರಗತಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಅವರಿಗೆ ಆಪ್ತ ಸಮಾಲೋಚನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಹೊನ್ನಾಳಿ ನಗರದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಪ್ರಾಂಶುಪಾಲರು, ಅಧ್ಯಾಪಕರು, ಅಧ್ಯಾಪಕೇತರ ಬಂಧುಗಳು ಮತ್ತು ಎಲ್ಲರೂ ಕೂಡ ನಾವು ಶ್ರಮಿಸ್ತಾ ಇದ್ದೀವಿ. ದಾವಣಗೆರೆ ವಿಶ್ವವಿದ್ಯಾನಿಲಯದಿಂದ ನಾವು ಶಾಶ್ವತ ಸಂಯೋಜನೆಯನ್ನು ಪಡ್ಕೊಂಡಿದ್ದೀವಿ. NAAC ಸಂಸ್ಥೆಯಿಂದ B ಗ್ರೇಡನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಹಾಗಾಗಿ ನನ್ನ ಒಂದು ವಿನಂತಿ ಇಷ್ಟೇ, ಬಹಳ ವಿಶೇಷವಾಗಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ PUC ಪಾಸಾಗಿ ಯಾರು ಕೂಡ ಮನೆಯಲ್ಲಿ ಉಳಿಬಾರ್ದು. ಉನ್ನತ ಶಿಕ್ಷಣಕ್ಕೆ ತಾವು ಸೇರ್ಕೋಬೇಕು. ಈ ಮೂಲಕ ಉನ್ನತ ಶಿಕ್ಷಣವನ್ನು ಪಡೆಯೋದ್ರ ಮೂಲಕ ರಾಷ್ಟ್ರದಲ್ಲಿ ಉನ್ನತ ಶಿಕ್ಷಣದ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಒಂದು ಆಶಯ ನಮ್ಮ ಇಲಾಖೆದು. ಹಾಗಾಗಿ ನಮ್ಮ ಮಾನ್ಯ ಆಯುಕ್ತರು ಕೂಡ ಮೊನ್ನೆ ನಮ್ಮೆಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ನೀವು ಪ್ರವೇಶ ಪ್ರಕ್ರಿಯೆಯನ್ನು ಮಾಡಬೇಕು. ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಯಾರಿಗೆ ಚುನಾವಣಾ ಕೆಲಸ ಇಲ್ಲ ಅವರು ಕೂಡ ಅವತ್ತು ಕಾಲೇಜಲ್ಲಿ ಹಾಜರಿದ್ದು ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಡಬೇಕು. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಪರಿಪೂರ್ಣ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೇವೆ. ಬನ್ನಿ, ದಯಮಾಡಿ ತಾವು PUCಯನ್ನು ಉತ್ತೀರ್ಣರಾಗಿ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಕಾರಣಗಳಿಗೆ ಮನೆಗಳು ಇರಬೇಡಿ. ನಿಮಗೇನಾದರೂ ಆರ್ಥಿಕ ಅನಾನುಕೂಲ ಇದ್ದರೆ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯವನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ.
ಹಾಗಾಗಿ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಿಮಗೆ 24 ಗಂಟೆ ಕೂಡ ನಾವು ನಿಮಗೆ ಸರ್ವಿಸನ್ನು ನಾವು ಕೊಡ್ತೇವೆ. ವಿದ್ಯಾರ್ಥಿಯ ಯಾವುದೇ ಸಮಸ್ಯೆಗಳಿರ್ಬೋದು ಎಲ್ಲದಕ್ಕೂ ಕೂಡ ನಾವು ಸೂಕ್ತ ಆಪ್ತ ಸಮಾಲೋಚನೆ ಮಾಡೋದ್ರ ಮೂಲಕ ಪರಿಹಾರವನ್ನು ನೀಡಿ ಅವನಿಗೆ ಆತ್ಮವಿಶ್ವಾಸದಿಂದ ಪದವಿಯನ್ನು ಮುಗಿಸ್ಕೊಂಡು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು. ಆ ಥರದ ಒಂದು ನಾವು ಜವಾಬ್ದಾರಿತವಾದಂಥ ಒಂದು ಕ್ರಮವನ್ನು ನಾವು ತಗೊಂಡಿದ್ದೇವೆ. ಎಲ್ಲರೂ ಕೂಡ ಈ ಕಾಲೇಜಿಗೆ ಪ್ರವೇಶವನ್ನು ಪಡ್ಕೊಳ್ಳೋದ್ರ ಮೂಲಕ ಇಲ್ಲಿನ ಎಲ್ಲ ಸೌಲಭ್ಯಗಳನ್ನು ತಾವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ನನ್ನ ಕಾಲೇಜಿನ ಅಧ್ಯಾಪಕೇತರ ಬಂಧುಗಳ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. Heartily congratulations to all the second PUC passed students. ಈಗಾಗಲೇ ನೀವೆಲ್ಲ ವಿದ್ಯಾ PUC ಪರೀಕ್ಷೆಗಳನ್ನು ಪಾಸಾಗಿ ಇದರಲ್ಲಿ ಸುಮಾರು ಜನ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡ್ಕೊಂಡು ಓದಿದ್ದೀರಾ. ಈ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಿಮ್ಮ ಪೋಷಕರ ಗಮನಕ್ಕೆ ತರುವುದೇನೆಂದರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ನಾಳಿ ಇಲ್ಲಿ ವಿಜ್ಞಾನ ವಿಭಾಗವು ಸಪರೇಟ್ ಆಗಿರ್ತಕ್ಕಂಥ ಒಂದು ವಿಭಾಗವನ್ನು ಹೊಂದಿದ್ದು, ಇದಕ್ಕೆ ಬೇಕಾದಂಥ ಸುಸಜ್ಜಿತವಾದಂತಹ ಕ್ಲಾಸ್ ರೂಮ್ಸ್ ಇದೆ. ಜೊತೆಗೆ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಐಚ್ಛಿಕ ವಿಷಯಗಳನ್ನು ತೆಗೆದುಕೊಳ್ಳುವ ಅವಕಾಶವನ್ನು ಹೊಂದಿದ್ದು, ಈ ಎಲ್ಲ ವಿಭಾಗಗಳಲ್ಲಿ ಸುಸಜ್ಜಿತವಾದ ಪ್ರಯೋಗಾಲಯಗಳನ್ನು ಸಹ ಹೊಂದಿದ್ದೇವೆ. ಹಾಗಾಗಿ ಈಗಾಗಲೇ ನಾವು 4 ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನು ಹೊಂದಿದ್ದು, ಈಗ ಅತ್ಯಂತ ಶೀಘ್ರದಲ್ಲಿ ಇನ್ನೂ 2 ತರಗತಿಗಳು ಹಾಗೂ ಒಂದು ಆಡಿಟೋರಿಯಂ ಕೂಡ ಪಡೆಯುತ್ತೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಹಾಗಾಗಿ ಈ ವಿಜ್ಞಾನ ವಿಭಾಗದಲ್ಲಿ ಈಗಾಗಲೇ 3 ಜನ ನುರಿತ ಉಪನ್ಯಾಸಕರು ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದು ಮತ್ತು ಸುಮಾರು 15ಕ್ಕೂ ಹೆಚ್ಚು ಗೆಸ್ಟ್ ಫ್ಯಾಕಲ್ಟಿಗಳಿದ್ದಾರೆ. ಹಾಗಾಗಿ ಈ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮ ಎಲ್ಲ ಉಪನ್ಯಾಸಕರು ಬಹಳ ಎಕ್ಸ್ಪೀರಿಯನ್ಸ್ ಆಗಿದ್ದು, ಈಗ ಕಳೆದ ವರ್ಷಗಳಲ್ಲಿ ನಾವು ಒಳ್ಳೆಯ ಫಲಿತಾಂಶಗಳನ್ನು ಕೂಡ ಪಡೆದಿದ್ದೇವೆ. ಜೊತೆಗೆ ಈ ಒಂದು ವಿಜ್ಞಾನ ವಿಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದೇವೆ. ಹಾಗಾಗಿ ಈ ಕಾಲೇಜನ್ನು ತಾವು ಆಯ್ಕೆ ಮಾಡಿಕೊಳ್ಳಬೇಕೆಂದು ಎಲ್ಲರಲ್ಲೂ ಮನವಿ ಮಾಡುತ್ತಾ, ಕಳೆದ ವರ್ಷದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸುತ್ತಿದ್ದು, ಕೆಲವು ವಿದ್ಯಾರ್ಥಿಗಳು ತಮಗೆ ಬೇಕಾದಂತಹ ಕೆಲಸವನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಹೊನ್ನಾಳಿಯ ಸುತ್ತಮುತ್ತ ಇರತಕ್ಕಂಥ ಎಲ್ಲ ದ್ವಿತೀಯ PUC ಪಾಸಾದಂಥ ವಿದ್ಯಾರ್ಥಿಗಳು ಈ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ಸೇರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. Dear aspirants for the higher education, ಈ ತಾನೇ PUCಯನ್ನು ಮುಗಿಸಿದಂಥ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ನಾಳಿ, ನಮ್ಮ ಕಾಲೇಜಿನಲ್ಲಿ ಇರುವ 4 ಡಿಗ್ರಿಗಳು ತುಂಬ ಕ್ರಮಬದ್ಧವಾಗಿ ಅತ್ಯಂತ ಅನುಭವಿ ಬೋಧಕರಿಂದ ಕೂಡಿದಂತಹ ಒಂದು ಟೀಚಿಂಗ್ ಫ್ಯಾಸಿಲಿಟಿ ಮತ್ತು ಸ್ಮಾರ್ಟ್ ರೂಮ್ಗಳಿರೋಂತಹ ನಮ್ಮ ಇನ್ಫ್ರಾಸ್ಟ್ರಕ್ಚರು ಮತ್ತು ಲ್ಯಾಬ್, BSc ಸ್ಟೂಡೆಂಟ್ಸ್ಗಳಿಗೆ ಹೊಸ ಲ್ಯಾಬ್ಗಳು ಬಂದಿದೆ. ಮತ್ತು ನಮ್ಮ ಲೈಬ್ರರಿಯಲ್ಲಿ 20,000ಕ್ಕಿಂತ ಹೆಚ್ಚು ಪುಸ್ತಕಗಳಿದ್ದಾವೆ. ಮತ್ತು ನಮ್ಮ ಕಾಲೇಜಿನ ಬಹುಪಾಲು ಕಾಯಂ ಉಪನ್ಯಾಸಕರು ರಿಸರ್ಚ್ ಆ್ಯಕ್ಟಿವಿಟೀಸ್ಗಳಲ್ಲಿ ತೊಡಗಿದ್ದಾರೆ. ಸೊ ತಮಗೆ ಹೊನ್ನಾಳಿಯಿಂದ ಬೇರೆಡೆಗೆ ಹೋಗಿ ಡಿಗ್ರಿ ಮಾಡಿ ಓಡಾಡಿ ಡಿಗ್ರಿ ಮಾಡುವ ಒಂದು ಸಮಸ್ಯೆ ಅನುಭವಿಸೋದಕ್ಕಿಂತ ಅತಿ ಹೆಚ್ಚು ಸಮಯವನ್ನು ಉಳಿಸಿ ಹೆಚ್ಚು ಅಂಕಗಳೊಂದಿಗೆ ನಮ್ಮ ಕಾಲೇಜಿನಲ್ಲಿ ನೀವು ಡಿಗ್ರಿ ಮಾಡ್ಬೋದು. ಮತ್ತು ಈಗಾಗಲೇ ನಮ್ಮ ಕಾಲೇಜಿನಲ್ಲಿ ಬಂದಿರೋ ರಿಸಲ್ಟನ್ನು ನೀವು ಬಂದು ವಿಚಾರಿಸ್ರಿ. ಬೇರೆ ಜಿಲ್ಲಾ ಮಟ್ಟದ ಕಾಲೇಜುಗಳಲ್ಲಿ ಬಂದಿರುವ ಒಂದು ರಿಸಲ್ಟ್ಗಿಂತ ಅತ್ಯುನ್ನತ ಮಟ್ಟದ ಅಂಕಗಳೊಂದಿಗೆ ನಮ್ಮ BA ಸ್ಟೂಡೆಂಟ್ಸ್ ಆಗಲಿ, BSc ಸ್ಟೂಡೆಂಟ್ಸ್ ಆಗಲಿ, BCom, BBA ಸ್ಟೂಡೆಂಟ್ಸ್ಗಳು ರಿಸಲ್ಟನ್ನು ತಂದಿದ್ದಾರೆ. ಈ ಹಿಂದಿನ ಹಲವು ವರ್ಷಗಳಲ್ಲಿ ರ್ಯಾಂಕನ್ನು ಕೂಡ ಪಡೆದಿದ್ದಾರೆ. ಈ ಕಾರಣಕ್ಕೆ ನೀವು ಇನ್ನೊಂದು ಊರಿಗೆ ಹೋಗಿ ಶಿಕ್ಷಣ ಪಡೆಯುವ, ಹೈಯರ್ ಎಜುಕೇಷನನ್ನು ಪಡೆಯುವಂತಹ ಅವಶ್ಯಕತೆ ಈಗಿಲ್ಲ. ನಮ್ಮ ಕಾಲೇಜು ಈ ನೇಟಿವ್ನವರಿಗೆ ಎಲ್ಲ ರೀತಿಯ ಫೆಸಿಲಿಟೀಸ್ನ ಒದಗಿಸಿದೆ. ಮತ್ತು ಹೊಸ 7-8 ಕ್ಲಾಸ್ ರೂಮ್ಗಳು, ಲ್ಯಾಬ್ಗಳು ಕಟ್ಟಡ ನಡೀತಾ ಇದೆ. ಇನ್ನು 2 ತಿಂಗಳಲ್ಲಿ
ಅವು ಕೂಡ ಕಂಪ್ಲೀಟ್ ಆಗುತ್ತೆ. ಇದ್ರ ಜೊತೆಗೆ ನಮ್ಮ BA ಡಿಗ್ರಿಯಲ್ಲಿ ಇಂಗ್ಲೀಷ್ ಮೇಜರ್ ಇದೆ. ಅದರ ಜೊತೆಗೆ ಉಳಿದ ಎಲ್ಲ ಸಬ್ಜೆಕ್ಟ್ಗಳಿಗೂ ನಿಮಗೆ ಚೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಪ್ರತಿ ಸಬ್ಜೆಕ್ಟಿಗೂ ಕೂಡ ಕಾಯಂ ಉಪನ್ಯಾಸಕರಿದ್ದಾರೆ ಮತ್ತು ಸಫಿಷಿಯೆಂಟ್ ನಂಬರ್ ಆಫ್ ಗೆಸ್ಟ್ ಲೆಕ್ಚರರ್ಸ್ನ ನಾವು ಅಪಾಯಿಂಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯ ತರಗತಿಯ ತೊಂದರೆ ಆಗಲ್ಲ. ಮತ್ತು ನಿಮಗೆ ನಮ್ಮ ಕಾಲೇಜಿಗೆ ಸೇರಿದ 80%ಗಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಮತ್ತು ವಿದ್ಯಾಸಿರಿ ಮುಖಾಂತರ ಮತ್ತು ಇನ್ನೂ ಹಲವಾರು ಸ್ಕಾಲರ್ಶಿಪ್ಗಳನ್ನ ನಿಮಗೆ ಕೊಡಿಸೋ ವ್ಯವಸ್ಥೆಯನ್ನು ನಾವೇ ಖುದ್ದಾಗಿ ನಮ್ಮ ಆಫೀಸ್ನಿಂದಲೇ ನಿಮ್ಮ ಅರ್ಜಿಯನ್ನು ಫಾರ್ವರ್ಡ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಬರೋ ಹಾಗೆ ಮಾಡುವ ಜವಾಬ್ದಾರಿಯನ್ನು ಕೂಡ ನಾವು ಪ್ರತಿ ವರ್ಷ ನಿರ್ವಹಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಂದರೆ ಒಂದೊಂದು ವರ್ಷಕ್ಕೆ ಹತ್ತಿರ 28ರಿಂದ 30 ಲಕ್ಷ ರೂಪಾಯಿಯಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದೆ. ಇದರ ಅರ್ಥ ನೀವು ನಮ್ಮ ಕಾಲೇಜಿಗೆ ಬಂದು ತುಂಬುವ ಫೀಸನ್ನು ನೀವು ಅದೇ ವರ್ಷ ವಾಪಸ್ ತಗೊಂಡು ಹೋಗ್ಬೋದು. ಇಂಥ ಫೆಸಿಲಿಟಿ ಇರೋ ಕಾಲೇಜು ಬಹುಶಃ ನಿಮಗೆ ಎಲ್ಲೂ ಸಿಗಲಿಕ್ಕಿಲ್ಲ. ಆದ್ದರಿಂದ ತಾವೆಲ್ಲ ನಮ್ಮ ಕಾಲೇಜಿಗೆ ಬಂದು ನಮ್ಮ ಕಾಲೇಜಿನಲ್ಲಿ ತುಂಬ ಅಧ್ಯಯನವನ್ನು ಮಾಡಿ ಒಂದು ಒಳ್ಳೆಯ ಅಂಕವನ್ನು ಗಳಿಸಿ ಕಾಲೇಜಿಗೆ ಮತ್ತು ಈ ಹೊನ್ನಾಳಿಗೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಒಂದು ಕೀರ್ತಿಯನ್ನು ತರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.